ಹಾಯ್ ಹಲೋ ನಮಸ್ತೆ. ವೆಲ್ಕಮ್ ಟು ಎಸ್ ಎಸ್ ಸಿ ವಿ ಫೈರ್ ಸ್ಟಾರ್ ಆನ್ಲೈನ್ ಕ್ಲಾಸಸ್. ನಾನು ನಿಮ್ಮ ಎಸ್ ಎಸ್ ಸಿ ಬಿರಾದರ್ ಪ್ರೆಸೆಂಟ್ ಮಾಡ್ತಾ ಇರೋದು. ಸೊ ಈಗಾಗಲೇ ಪ್ರೀವಿಯಸ್ ವಿಡಿಯೋಲಿ ಆದರ್ಶ ವಿದ್ಯಾಲಯ ಆರ್ ಎಮ್ ಎಸ್ ಸಿ ಎಕ್ಸಾಮ್ ಸಂಬಂಧಪಟ್ಟಂಗೆ 16 ಕ್ವಶನ್ಸ್ಗಳನ್ನು ನಾವು ವೆರಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೀವಿ, ವಿತ್ ಎಕ್ಸ್ಪ್ಲನೇಷನ್ಸ್ ಮಾಡಿದ್ದೀನಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಕನ್ನಡ ಸಬ್ಜೆಕ್ಟಲ್ಲಿ ಬರುವಂತಹ ಒಂದು 16 ಕ್ವಶನ್ಸ್ಗಳನ್ನು, ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾವು ಸಾಲ್ವ್ ಮಾಡೋಣ. ಇದು ಕೂಡ ಆದರ್ಶ ವಿದ್ಯಾಲಯ ಮತ್ತು ಮೊರಾರ್ಜಿ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ, ಎಸ್ಪೆಷಲಿ ಫಾರ್ 5th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್. ಯಾರು 2026ರಲ್ಲಿ ಪರೀಕ್ಷೆಯನ್ನು ಬರೆಯೋಕೆ ತಯಾರಾಗ್ತಾ ಇದ್ದೀರಾ, ವಿಡಿಯೋಸನ್ನು ನೋಡಿ ನಿಮಗೆ ಹೆಲ್ಪ್ ಆಗುತ್ತಾ ಅಂತ ಹೇಳ್ತಾ, ಸೊ ಇದೇ ಒಂದು ಜೋಶಿಂದ ನಮ್ಮ ಕ್ಲಾಸನ್ನು ಶುರು ಮಾಡೋಣ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಎಸ್ ಸಿ ಬಿ ಫೈವ್ ಸ್ಟಾರ್ ಆನ್ಲೈನ್ ಕ್ಲಾಸಸ್. ಸೊ ಲೆಟ್ ಅಸ್ ಬಿಗಿನ್ ಅವರ್ ಕನ್ನಡ ಕ್ಲಾಸ್. ಸೊ ಇವತ್ತಿನ ದಿನದಲ್ಲಿ 16 ಕ್ವಶನ್ಸ್ಗಳನ್ನು ನಾವು ಬಿಡಿಸ್ತಾ ಇದ್ದೀನಿ. 17ನೇ ಪ್ರಶ್ನೆ. ಸೊ ಪ್ರೀವಿಯಸ್ ವಿಡಿಯೋ 16 ಕ್ವಶನ್ಸ್ಗಳನ್ನು ಬಿಡಿಸಿರೋದ್ರಿಂದ ಇದು ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಹಾಗಾಗಿ 17ನೇ ಪ್ರಶ್ನೆ ಅಂತ ಇದೆ. 17ನೇ ಪ್ರಶ್ನೆ ಏನಿದೆ, ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ನಾವು ಏನಂತ ಕರಿತೇವೆ ಅಂತ ಇದೆ. ಸ್ವರಗಳು, ವ್ಯಂಜನಗಳು, ದೀರ್ಘ ಸ್ವರಗಳು ಅಂತ ಕರಿತೇವೆ ಅಥವಾ ಅನುನಾಸಿಕಗಳು ಅಂತ ಕರಿತೇವೆ. ಸೊ ಕನ್ನಡದ ವರ್ಣಮಾಲೆಗಳು ಒಟ್ಟು 49 ಅಕ್ಷರಗಳು. ನೀವು ಆಗಲೇ ತಿಳಿದಿರೋ ಹಾಗೆ 49 ಅಕ್ಷರಗಳಲ್ಲಿ 3 ಭಾಗವನ್ನು ಮಾಡಿರ್ತೇವೆ. ಯಾವ್ಯಾವಪ್ಪ ಅಂದರೆ, ಒಂದು ಸ್ವರಗಳು ಅಂತ ಮಾಡಿರ್ತೀವಿ, ಇನ್ನೊಂದು ವ್ಯಂಜನಗಳು ಅಂತ ಮಾಡಿರ್ತೀವಿ, ಇನ್ನೊಂದು ಯೋಗವಾಹಗಳು ಅಂತ ಮಾಡಿರ್ತೀವಿ. ಈ ಸ್ವರಗಳು ಅಂದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳೇ ಏನಾಗಿರ್ತವು, ಸ್ವರಗಳು ಆಗಿರ್ತವು. ಹಾಗಾದರೆ ಬಿ ಆಪ್ಷನ್ ಏನು? ವ್ಯಂಜನ ಅಂದರೆ ಏನು? ವ್ಯಂಜನ ಅಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳು. ಸ್ವರದ ಸಹಾಯ ಇರ್ಲಿಕ್ಕಂದ್ರೆ ಇವಕ್ಕೆ ನಾವು ಸುಲಭವಾಗಿ ಉಚ್ಚಾರಣೆ ಮಾಡೋಕ್ಕೆ ಆಗೋದಿಲ್ಲ. ಇನ್ನು ದೀರ್ಘ ಸ್ವರಗಳು ಅಂದ್ರೇನು? ಇದು ದೀರ್ಘ ಸ್ವರಗಳಲ್ಲೇ 13 ಅಕ್ಷರಗಳನ್ನು ನಾವು 2 ರೀತಿಯಲ್ಲಿ ವಿಂಗಡಣೆ ಮಾಡ್ತೇವೆ. ಒಂದು ವೃಷಸ್ವರ ಅಂತಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳು. ಇನ್ನೊಂದು ದೀರ್ಘ ಸ್ವರಗಳು ಅಂದರೆ 2 ಮಾತ್ರ ಕಾಲದಲ್ಲಿ ಅಂತ ಉಚ್ಚರಿಸಲ್ಪಡುವಂಥ ಅಕ್ಷರಗಳು. ಸೊ ಇವು ದೀರ್ಘ ಸ್ವರಗಳು ಆಗಿರ್ತವು. ಇನ್ನು ಅನುನಾಸಿಕ ಅಂದರೆ, ನಾಸಿಕ ಅಂದರೆ ಮೂಗು, ಅನು ಅಂದರೆ ಸಹಾಯ, ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳು ಏನಾಗಿರ್ತವೆ, ಅನುನಾಸಿಕಗಳು ಆಗಿರ್ತವೆ. ಅವು ಎಷ್ಟಿರ್ತವಪ್ಪ ಅಂದ್ರೆ 5 ಇರ್ತವೆ ಅನುನಾಸಿಕ. ಯಾವ್ಯಾವಪ್ಪ ಅಂದರೆ ನ್ಯ ನ ನ ನ ಮ. ಹೌದಾ? ಸೊ ನಮಗೆ ಕೊಟ್ಟಿರುವಂತಹ ಪ್ರಶ್ನೆಗೆ ಆನ್ಸರ್ ಯಾವುದಪ್ಪ ಅಂದರೆ ಎ ಆಗಿದೆ. ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳು ಸ್ವರಗಳು ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ 18ನೇ ಕ್ವಶನ್ ನೋಡೋದಾದರೆ, ನಮ್ಮ ದೇಶ ಭಾರತ ಹೇಳಿರಲ್ಲ ಡ್ಯಾಶ್ ಅಂತ ಇದೆ. ಹೇಳಿರಲ್ಲ ಹಿಗ್ಗುತ್ತಾ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟು 19ನೇದು ಪ್ರಶ್ನೆ ನೋಡ್ರಿ. ಪರ್ವತ ಎಂಬುದು ಯಾವ ನಾಮ ಅಂತ ಕೇಳಿದ್ದಾರೆ. ನಾಮಪದದ ವಿಧಗಳಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಸರ್ವನಾಮ ಆಗುತ್ತಾ, ರೂಢನಾಮ ಆಗುತ್ತಾ, ಅನ್ವರ್ಥಕ ನಾಮ ಆಗುತ್ತಾ, ಅಂಕಿತ ನಾಮ ಆಗುತ್ತಾ? ಸೊ ಯಾವ ನಾಮ ಅಂತ ತಿಳಿಯೋದಕ್ಕಿಂತ ಮುಂಚೆ ಕೊಟ್ಟಿರುವ ಆಪ್ಷನ್ಸ್ಗಳ ಅರ್ಥವನ್ನು ನಾವು ತಿಳ್ಕೋಬೇಕಾಗಿರುತ್ತೆ. ಕನ್ನಡ ವ್ಯಾಕರಣದಲ್ಲಿ ನಾಮಪದದ ವಿಧಗಳು ಇವು ಬಹಳ ಮುಖ್ಯವಾಗಿರುವಂಥದ್ದು. ಸರ್ವನಾಮ ಅಂದರೆ ನಾಮಪದದ ಬದಲಾಗಿ ಉಪಯೋಗಿಸುವಂತಹ ಪದಗಳು. ಇನ್ನು ರೂಢನಾಮ ಅಂದರೆ ರೂಢಿಯಿಂದಂತಹ ಬಂದಂತಹ ಒಂದು ಹೆಸರುಗಳು. ಉದಾಹರಣೆಗೆ ಕಲ್ಲು, ಮಣ್ಣು, ನೀರು, ಈ ಥರ ರೂಢಿಯಿಂದ ಬಂದಂಥ ಒಂದು ಹೆಸರುಗಳು. ಇನ್ನು ಅನ್ವರ್ಥಕ ನಾಮ ಅಂದರೆ ಅರ್ಥಕ್ಕೆ ಅನುಸಾರವಾಗಿ ಬಂದಂಥ ಹೆಸರುಗಳು. ಈಗ ಕಣ್ಣು ಕಾಣ್ಲಿಕ್ಕಂದ್ರೆ ಕುರುಡ ಅಂತ ಕರಿತೀವಿ. ಕಾಲು ಸರಿಯಾಗಿರಲಿಲ್ಲ, ಕುಂಟುತ್ತಾ ಇದ್ದ ಅಂದರೆ ಕುಂಟ ಅಂತ ಕರಿತೀವಿ. ಅದರ ಜೊತೆಗೆ ಒಂದು ವೇಳೆ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ, ಮೂಕ ಅಂತ ಕರಿತೀವಿ. ಕಿವಿ ಕೇಳ್ತಾ ಇರಲಿಲ್ಲ, ಕಿವುಡ ಅಂತ ಅಂತೀವಿ. ಈ ಥರ ಅರ್ಥಕ್ಕೆ ಅನುಸಾರವಾಗಿಂತ ಬಂದಂಥ ಒಂದು ಹೆಸರುಗಳು ಅನ್ವರ್ಥಕ ನಾಮ ಆಗಿರ್ತಾವೆ. ಇನ್ನು ಅಂಕಿತ ನಾಮ ಅಂದರೆ ನಾವು ಇಟ್ಟಂಥ ಹೆಸರುಗಳು, ನಾವು ಕರೆಯುವಂಥ ಹೆಸರುಗಳು. ಅಂದರೆ ವ್ಯಕ್ತಿ ವಸ್ತುವಿನ ಗುರುತಿಸ್ಗೋಸ್ಕರ ನಾವು ಕರೆಯುವಂಥ ಹೆಸರುಗಳು ಅಂತ ಹೇಳ್ಬೋದು. ಉದಾಹರಣೆಗೆ ರಾಮ, ಶ್ಯಾಮ, ಭೀಮ, ಸೋಮ, ಈ ಥರ. ಈಗ ಪರ್ವತ ಅಂಥೇಳಿ ಇದು ನಾವು ರೂಢಿಯಿಂದನೂ ಕರ್ಕೊಂಡು ಬಂದಂತಹ ಒಂದು ನಾಮ ಆಗೈತಿ. ಹೀಗಾಗಿ ಇದು ರೂಢನಾಮ ಅಂತ ಹೇಳ್ಬೋದು. ಸರಿಯಾದ ಉತ್ತರ ಯಾವುದು? ಬಿ ಆಗಿದೆ. ಓಕೆ, ನೆಕ್ಸ್ಟು 20ನೇ ಪ್ರಶ್ನೆ ನೋಡ್ರಿ. ಏನು? ನಡೆಯಿತು ಅನ್ನೋದು ಭೂತ್ಕಾಲ ಆದರೆ
ತಿನ್ನುವನು ಅನ್ನೋದು ಯಾವ ಕಾಲ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ಕಾಲದಲ್ಲಿ 3 ಪ್ರಕಾರಗಳು. ವರ್ತಮಾನ ಕಾಲ ಅಂದರೆ ಇವತ್ತಿಂದು ಈಗಿನ ಘಟನೆಯನ್ನು ಹೇಳುವಂಥದ್ದು. ಭೂತಕಾಲ ಅಂದರೆ ಹಿಂದೆ ನಡೆದಂಥ ಘಟನೆಯನ್ನು ಹೇಳೋದು, ಅಂದರೆ ನಿನ್ನೆ. ಸೊ ಭವಿಷ್ಯತ್ ಕಾಲ ಅಂದರೆ ನಾಳೆಯ ಬಗ್ಗೆ ಮಾತಾಡೋದು, ಅಂದರೆ ಮುಂದಿನ ಆಗೋದ್ರ ಬಗ್ಗೆ ಮಾತಾಡೋದು. ವರ್ತಮಾನ ಕಾಲ ಅಂದರೆ ಇಂದು, ಭೂತಕಾಲ ಅಂದರೆ ನಿನ್ನೆ, ಭವಿಷ್ಯತ್ ಕಾಲ ಅಂದರೆ ನಾಳೆದ ಬಗ್ಗೆ ಮಾತಾಡೋದು. ಹಾಗಾದರೆ ತಿನ್ನುವನು ತಿನ್ನುವುದಿಲ್ಲ, ತಿನ್ನುತ್ತಾನೆ ಅಂದ್ರೆ ವರ್ತಮಾನ ಕಾಲ ಆಗುತ್ತು. ತಿಂದನು ಅಂದ್ರೆ ಭೂತಕಾಲ ಹಾಕಿತ್ತು. ತಿನ್ನುವನು ನಾವು ಮುಂದೆ ತಿಂತಾನ, ಹಾಗಾಗಿ ಭವಿಷ್ಯತ್ ಕಾಲ ಆಗುತ್ತೆ. ಸೊ ಸರಿಯಾದ ಆನ್ಸರ್ ಯಾವುದು? ಸಿ ಈಸ್ ದ ರೈಟ್ ಆನ್ಸರ್. ಅಷ್ಟೇ ನೋಡ್ರಿ ಏನಿದೆ. ಹೂದೋಟ ಎಂಬುದು ಯಾವ ಸಂಧಿಗೆ ಉದಾಹರಣೆ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಲೋಪ ಸಂಧಿ ಆಗುತ್ತಾ, ಆಗಮ ಸಂಧಿ ಆಗುತ್ತಾ, ಆದೇಶ ಸಂಧಿ ಆಗುತ್ತಾ, ದೀರ್ಘ ಸಂಧಿ ಆಗುತ್ತಾ? ಈ ಸಂಧಿಗಳನ್ನು ಕೇಳಿದಾಗ ಇದನ್ನು ಬಿಡಿಸಿ ಬರೆಯೋಕೆ ನಮಗೆ ಗೊತ್ತಿರಬೇಕು. ಪದಗಳನ್ನು ಬಿಡಿಸಿ ಬರೆಯೋದು ಭಾಳ ಇಂಪಾರ್ಟೆಂಟ್. ಸೊ ಹೂದೋಟ ಅನ್ನೋದನ್ನು ನಾವು ಬಿಡಿಸಿ ಬರೆಯೋದಾದರೆ ಹೇಗೆ ಬರಿತೀವಿ? ಹೂದೋಟ ಅಂತ ಇದೆ. ಸೊ ಇದನ್ನು ನಾನು ಬಿಡಿಸಿ ಬರೆದು ಸಂಧಿಯನ್ನು ಹೇಳಬೇಕಾಗುತ್ತೆ. ಸೊ ಹೇಗಾಗುತ್ತೆ ನೋಡ್ರಿ. ಹೂ ಪ್ಲಸ್ ತೋಟ, ಹೂ ಪ್ಲಸ್ ತೋಟ ಹೂದೋಟ ಆಗುತ್ತೆ. ಇದನ್ನು ನಾನು ಬಿಡಿಸಿ ಬರೆದೆ. ಹಾಗಾದರೆ ಯಾವ ನಿಯಮ ಅಪ್ಲೈ ಆಗುತ್ತಂದರೆ, ಉತ್ತರ ಪದದ ಕ ತ ಪಗಳಿಗೆ ಸಂಧಿ ಕ್ರಿಯೆ ನಡೆಯುವಾಗ ಗ ದ ಬಗಳು ಆದೇಶವಾಗಿ ಬಂದರೆ ಅದಕ್ಕೆ ನಾವೇನಂತ ಕರಿತೀವಿ? ಆದೇಶ ಸಂಧಿ ಅಂತ ಕರಿತೀವಿ. ಅಂದರೆ ಕ ಬದಲಾಗಿ ಗ, ಕ ಬದಲಾಗಿ ಗ, ತ ಬದಲಾಗಿ ದ, ಪ ಬದಲಾಗಿ ಬ ಬರಬೇಕು. ಎದೆಯಲ್ಲಿ? ಉತ್ತರ ಪದದಲ್ಲಿ. ಇದು ಪೂರ್ವ ಪದ ಅಂತ ಕರಿತೀವಿ, ಇದು ಉತ್ತರ ಪದ ಅಂತ ಕರಿತೀವಿ. ಹಾಗಾದರೆ ಉತ್ತರ ಪದದಲ್ಲಿ ತೋ ಇದೆ, ಇದನ್ನು ಸಂಧಿ ಕಾರ್ಯ ಮಾಡುವಾಗ ಇದು ದೋ ಆಯಿತು. ತ ಬದಲಾಗಿ ದ ಬಂತು, ಆದೇಶವಾಗಿ ಬಂತು. ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸಿ ಆಗುತ್ತೆ. ಆದೇಶ ಸಂಧಿ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ 22ನೇ ಪ್ರಶ್ನೆ. ನಮ್ಮನ್ನು ಹೆಚ್ಚು ಹೆಚ್ಚು ತುಳಿಸಿಕೊಳ್ಳುತ್ತೀರಿ ಎಂದು ಹೇಳಿದವರು ಯಾರು? ಕರಡಿನ, ಎತ್ತುನ, ಜಿಂಕೆನ, ಮಂಗನ? ಸೊ ಇದು ಲೆಸನ್ ಮ್ಯಾಗಿರೋದ್ರಿಂದ ಆನ್ಸರ್ ಯಾವುದಾಗಿದೆ ಅಂದರೆ ಎತ್ತು ಆಗಿದೆ. ಎತ್ತು. 23ನೇ ಪ್ರಶ್ನೆ ನೋಡ್ರಿ. ಅವನು ಅಧ್ಯಕ್ಷನಾಗಿ ಆಯ್ಕೆಯಾದನು ಅಂತ ಇದೆ. ಇದನ್ನು ನಾವು ಈ ವಾಕ್ಯವನ್ನು ಲಿಂಗ ಬದಲಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಕ್ವಶನನ್ನು ಗಮನಿಸಿದಾಗ ಯಾವುದೇ ಪದವನ್ನು ನಾವು ಗೆರೆ ಎಳೆದಿಲ್ಲ ಅವರು. ಹಾಗಾಗಿ ಇಡೀ ವಾಕ್ಯವನ್ನೇ ನಾವು ಲಿಂಗ ಬದಲಿಸಿ ಬರೀಬೇಕಾಗುತ್ತೆ. ಹೀಗಾಗಿ ನೋಡಿ ಹೇಗೆ ಬರೆಯೋದಂತ ಹೇಳ್ಕೊಡ್ತಾ ಇದ್ದೀನಿ ನಾನು. ಈಗ ಸೆಂಟೆನ್ಸ್ ಏನಿದೆ, ಅವನು ಅಧ್ಯಕ್ಷನಾಗಿ ಆಯ್ಕೆ ಆದನು ಅಂತ ಇದೆ. ಯಾದನು. ಸೊ ಈ ವಾಕ್ಯವನ್ನು ಸಂಪೂರ್ಣವಾಗಿ ಲಿಂಗ ಬದಲಿಸಿ ಬರಿಬೇಕಾಗುತ್ತೆ. ಹಾಗಾದರೆ ಅವನು ಹೋಗಿ ಲಿಂಗ ಬದಲಿಸಿ ಬರೆದಾಗ ಸ್ತ್ರೀಲಿಂಗ ರೂಪ ಏನಾಗುತ್ತೆ? ಅವನು ಹೋಗಿ ಅವಳು ಅಂತ ಆಗುತ್ತೆ. ಅವಳು. ಇನ್ನು ಅಧ್ಯಕ್ಷ ಇದ್ರ ಬದಲಾಗಿ ಸ್ತ್ರೀಲಿಂಗ ರೂಪ ಏನಾಗುತ್ತೆ? ಅಧ್ಯಕ್ಷೆ ಆಗುತ್ತೆ. ಏನಾಗುತ್ತೆ? ಅಧ್ಯಕ್ಷೆ ಆಗುತ್ತೆ. ಸೊ ಅಧ್ಯಕ್ಷೆ ಅಂತ ಬರಿಬೇಕಾಗುತ್ತೆ. ಅವಳು ಯಾಗಿ ಅಂತ ಬರಿಬೇಕಾಗುತ್ತೆ, ನಾಗಿ ಅಂತ ಬರಿಬಾರ್ದು. ಅಧ್ಯಕ್ಷೆ ನಾಗಿ ಅಂತ ಬರಿಬಾರ್ದು, ಅಧ್ಯಕ್ಷೆ ಯಾಗಿ ಅಂತ ಬರಿಬೇಕಾಗುತ್ತೆ. ಇನ್ನು ಆಯ್ಕೆ ಯಾದನು ಅಂತ ಬರೆಯೋದು ಬದಲಿ ಅದನ್ನು ಸ್ತ್ರೀಲಿಂಗ ರೂಪಕ್ಕೆ ಕನ್ವರ್ಟ್ ಮಾಡಿದರೆ ಏನಾಗುತ್ತೆ? ಆಯ್ಕೆ ಯಾದಳು ಅಂತ ಬರಿಬೇಕಾಗುತ್ತೆ. ಹಾಗಾದರೆ ಅವನು ಅಧ್ಯಕ್ಷನಾಗಿ ಆಯ್ಕೆಯಾದನು ಅದನ್ನು ಸ್ತ್ರೀಲಿಂಗ ರೂಪಕ್ಕೆ ಲಿಂಗ ಬದಲಿಸಿ ಬರೆದ್ರೆ ಅವಳು ಅಧ್ಯಕ್ಷೆ ಆಗಿ ಆಯ್ಕೆ ಆದಳು ಅಂತ ಬರಿಬೇಕಾಗುತ್ತೆ. ಸೊ ಸರಿಯಾದ ಉತ್ತರ ಯಾವುದಿಲ್ಲ? ಡಿ ಆಗಿದೆ. ಅವಳು ಅಧ್ಯಕ್ಷೆಯಾಗಿ ಆಯ್ಕೆಯಾದಳು ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ 24ನೇ ಪ್ರಶ್ನೆ. ಪತ್ರ ಈ ಪದದ ಸಮಾನಾರ್ಥಕ ಪದ ಯಾವುದು ಅಂತ ಕೇಳಿದ್ದಾರೆ. ಸಮಾನಾರ್ಥಕ ಪದ ಅಂದರೆ ಒಂದೇ ಅರ್ಥವನ್ನು, ಸಮ ಅರ್ಥವನ್ನು ಕೊಡುವಂಥ ಪದ. ಪತ್ರ ಅಂದರೆ ಪುಸ್ತಕ ಅಂತೇವ ನಾವು.
ಇನ್ನು ಓಲೆ ಅಂತೇವ, ಪ್ರಕಟಣೆ ಅಂತೇವ, ಪ್ರಬಂಧ ಅಂತೇವ. ಸೊ ಪತ್ರದ ಒಂದು ಸಮಾನಾರ್ಥಕ ಪದ ಯಾವುದಪ್ಪ ಅಂದರೆ ಬಿ ಆಗಿದೆ. ಓಲೆ ಅಂದರೂ ಒಂದೇ, ಪತ್ರ ಅಂದರೂ ಒಂದೇ. ನೆಕ್ಸ್ಟ್ ನೋಡ್ರಿ ಕ್ವಶನ್ 25ನೇ ಪ್ರಶ್ನೆ ನೋಡ್ರಿ. ಬಂದನು ಈ ಪದದ ಧಾತು ಕ್ರಿಯಾಪದ. ಬಂದನು ಅಂದರೆ ಕ್ರಿಯಾಪದ. ಈ ಕ್ರಿಯಾಪದದ ಮೂಲ ರೂಪವೇ ಧಾತು ಅಂತ ಕರಿತೀವಿ. ಹಾಗಾದರೆ ಯಾವುದಾಗುತ್ತೆ? ಬರು ಆಗುತ್ತಾ, ಬರುವನು ಆಗುತ್ತಾ, ಬರುತ್ತಾನೆ ಆಗುತ್ತಾ, ಬಂದನು ಆಗುತ್ತಾ? ಸೊ ಯಾವುದಾಗುತ್ತೆಪ್ಪ ಅಂದರೆ ಬರು ಆಗುತ್ತೆ. ನೆಕ್ಸ್ಟ್ 26ನೇ ಪ್ರಶ್ನೆ ನೋಡ್ರಿ. ರಾಮನನ್ನು ದ್ವಿತೀಯ, ರಾಮನ ಯಾವ ವಿಭಕ್ತಿ ಪ್ರತ್ಯಯ ಕೇಳಿದ್ದಾರೆ ಇಲ್ಲಿ. ಸೊ ರಾಮನನ್ನು ಇದನ್ನು ನಾವು ಬಿಡಿಸಿ ಬರೆದಾಗ ಏನಾಗುತ್ತೆ ನೋಡ್ರಿ. ರಾಮನನ್ನು, ರಾಮ ಪ್ಲಸ್ ಅನ್ನು. ಈ ಅನ್ನು ವಿಭಕ್ತಿ ಪ್ರತ್ಯಯಗಳು ನಾವು ನೆನಪಿಟ್ಕೋಬೇಕಾಗತ್ತೆ. ಈ ಅನ್ನು ಯಾವ ವಿಭಕ್ತಿ ಪ್ರತ್ಯಯ? ಇದು ಅನ್ನು ಅನ್ನೋದು ಯಾವ ವಿಭಕ್ತಿ ಪ್ರತ್ಯಯ ಅಂದರೆ ದ್ವಿತೀಯ ಆಗುತ್ತೆ. ಸೊ ಹೀಗಾಗಿ ಅವರು ದ್ವಿತೀಯ ಅಂತ ಬರೆದಿದ್ದಾರೆ. ದ್ವಿತೀಯ ಅನ್ನು, ಪ್ರಥಮ ಉ ಅಂತ ಗೊತ್ತಿರುತ್ತಾ. ನೆಕ್ಸ್ಟ್ ರಾಮನ ನೋಡೋದಾದರೆ ರಾಮ ಪ್ಲಸ್ ಅ, ರಾಮನ ಅಂತ ಕರಿತೇವಿ. ಸೊ ರಾಮನ ಈ ಒಂದು ಅ ಅಂತ ಬಂದಿದೆ ನೋಡ್ರಿ. ಅ ಯಾವ ಒಂದು ವಿಭಕ್ತಿ ಪ್ರತ್ಯಯ ಆಗುತ್ತೆ? ಷಷ್ಠಿ. ಎಸ್, ಷಷ್ಠಿ ಏನಾಗುತ್ತೆ? ಅ ಆಗುತ್ತೆ. ಷಷ್ಠಿ ಅ. ಸೊ ಸರಿಯಾದ ಉತ್ತರ ಯಾವುದಿಲ್ಲಿ? ಎ ಆಗಿದೆ. ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ ಹೀಗೇಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ, ನೆಕ್ಸ್ಟು ಸಂಬೋಧನ ಎ ಐ ಇರ. ಸರಿಯಾದ ಉತ್ತರ ಯಾವುದಿಲ್ಲಿ? ಷಷ್ಠಿ ಆಗಿದೆ. ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 27ನೇ ಪ್ರಶ್ನೆ ನೋಡ್ರಿ. ಏನಿದೆ? ಮಲ್ಲಜ್ಜಿಯ ಮಳಿಗೆ ಚಿಕ್ಕದಾದರೂ ಅಲ್ಲಿ ಎಲ್ಲವೂ ದೊರಕುತ್ತದೆ. ಇಲ್ಲಿ ಗೆರೆ ಎಳೆದ ಪದವು ಕೇಳ್ತಾ ಇದ್ದಾರೆ. ಚಿಕ್ಕದಾದರೂ ಅಂತ ಕೇಳ್ತಾ ಇದ್ದಾರೆ. ಗೆರೆ ಚಿಕ್ಕದಾದರೂ ಅಂತ ಹೇಳಿದ್ದಾರೆ. ಅದು ನಾಮಪದನ, ವಿಶೇಷಣನ, ಕ್ರಿಯಾಪದನ ಅಥವಾ ಸಂಧಿಪದನ ಅಂತ ಕೇಳ್ತಾ ಇದ್ದಾರೆ. ನಾಮಪದ ಅಂತಂದರೆ ವ್ಯಕ್ತಿ, ವಸ್ತು, ಪ್ರಾಣಿಗಳ ಹೆಸರುಗಳನ್ನು ಅಥವಾ ಸ್ಥಳದ ಹೆಸರುಗಳನ್ನು ಗುರುತಿಸುವಂಥ ಪದ. ಈ ಚಿಕ್ಕ ಅಂತಂದರೆ ಇದು ಯಾವುದು ಬರಲ್ಲ. ಸೊ ನಾಮಪದ ಡಿಲೀಟ್ ಮಾಡಿರಿ. ಇನ್ನು ವಿಶೇಷಣ ಅಂತ ಅನ್ನೋದಾದರೆ ಯಾವುದಾದ್ರೂ ಒಂದು ವಿಶೇಷತೆಯನ್ನು ಹೇಳುವಂಥದ್ದು. ಸೊ ಮಲ್ಲಜ್ಜಿಯ ಮಳಿಗೆ ಏನೈತಿ? ಚಿಕ್ಕದಾಗೈತಿ. ಹಾಗಾದರೆ ಮಳಿಗೆಯ ವಿಶೇಷಣವನ್ನು ಹೇಳ್ತಾ ಇದೆ. ಹಾಗಾದರೆ ಸರಿಯಾದ ಉತ್ತರ ಯಾವುದಲ್ಲಿ? ವಿಶೇಷಣ ಅಂತ ಹೇಳ್ಬೋದು. ಇನ್ನೊಂದು ಸಿ ಆಪ್ಷನ್ಸನ್ನು ನೋಡಿ ಬಿಡೋಣ. ಕ್ರಿಯಾಪದ ಅಂದರೆ ಏನು? ಕೆಲಸವನ್ನು ಸೂಚಿಸುವಂಥ ಪದ ಅಥವಾ ಕ್ರಿಯೆಯನ್ನು ಸೂಚಿಸುವಂಥ ಪದ ಕ್ರಿಯಾಪದ ಅಂತ ಕರಿತೀವಿ. ನೆಕ್ಸ್ಟ್ ಸಂಧಿಪದ. ಓಕೆ, ಸೊ ಸರಿಯಾದ ಉತ್ತರ ಇಲ್ಲಿ ಬಿ ಆಗಿದೆ. ನೆಕ್ಸ್ಟ್ ನೋಡ್ರಿ 28ನೇ ಒಂದು ಪ್ರಶ್ನೆ. ಆಚಾರವೇ ಸ್ವರ್ಗ, ಅನಾಚಾರವೇ ಏನು? ಹಾಗಾದರೆ ಇಲ್ಲಿ ಏನು ಕೇಳಿದ್ದಾರೆ? ಗಾದೆ ಮಾತನ್ನು ಪೂರ್ಣಗೊಳಿಸಿ ಅಂತ ಕೇಳಿದ್ದಾರೆ. ನಾವು ಕೇಳಿರ್ಬೋದು ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಸೊ ಹಾಗಾಗಿ ಬಿ ಇಸ್ ದ ರೈಟ್ ಆನ್ಸರ್. ಸೊ ಈ ಕ್ವಶನ್ಸನ್ನು ನಾವು ಬಿಡಿಸ್ತಾ ಹೋದಾಗ ಗಾದೆ ಮಾತುಗಳು ಕೂಡ ಇಂಪಾರ್ಟೆಂಟ್ ಅಂತ ನಮಗೆ ತಿಳಿದು ಬರುತ್ತೆ. ಹಾಗೆ ಇಲ್ಲಿ ಬಂದಿರುವಂಥ ಎಲ್ಲ ವ್ಯಾಕರಣಗಳನ್ನು ನಾವು ಇಂಪಾರ್ಟೆಂಟ್ ಅಂತಲೇ ಓದ್ಕೋಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ. 29ನೇ ಪ್ರಶ್ನೆ. ಗುಂಪಿಗೆ ಸೇರದ ಪದವನ್ನು ಬರೆಯಿರಿ. ಮೊಸಳೆ, ಆಮೆ, ನಾಯಿ, ಏಡಿ. ಸೊ ಆನ್ಸರ್ ಯಾವುದಾಗುತ್ತೆ? ನಾಯಿ ಆಗುತ್ತೆ. ಯಾಕೆ ಅಂದರೆ ಮೊಸಳೆ, ಆಮೆ, ಏಡಿ ಇವೆಲ್ಲವೂ ನೀರಿನಲ್ಲಿ ವಾಸ ಮಾಡುತ್ತವೆ. ನಾಯಿ ಭೂಮಿ ಮೇಲೆ ನೀರನ್ನು ಬಿಟ್ಟು ಹೊರಗೆ ವಾಸ ಮಾಡುತ್ತದೆ. ಹೀಗಾಗಿ ನಾಯಿ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ 30ನೇ ಪ್ರಶ್ನೆ. ನಾವು ಜೊತೆಗೆ ನಿನ್ನ ಬರುವೆವು. ಈ ವಾಕ್ಯಗಳನ್ನು ಕೊಟ್ಟಿರುವಂಥ ವಾಕ್ಯಗಳನ್ನು, ಶಬ್ದಗಳನ್ನು ಅದಲು ಬದಲಾಗಿ ಬರೆದಿದ್ದಾರೆ. ಅದನ್ನು ನಾವು ಕ್ರಮಾನುಸಾರವಾಗಿ ಬರಿಬೇಕಾಗುತ್ತೆ, ಸರಿಪಡಿಸಿ ಬರಿಬೇಕಾಗುತ್ತೆ. ಸೊ ಏನಾಗುತ್ತೆ ಆನ್ಸರು? ನಾವು ನಿನ್ನ ಜೊತೆಗೆ ಬರುವೆವು ಅಂತ ಆಗುತ್ತೆ. ಸೊ ಈ ಥರ ಆನ್ಸರು ಯಾವ ಆಪ್ಷನ್ನಲ್ಲಿದೆ? ಯಾವುದಾಗಿದೆ? ಸಿ, ಬಿ ಆಗಿದೆ. ಬಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಗೋ ಫಾರ್ 31 ಕ್ವಶನ್. ಸೊ 31 ಏನಿದೆ? ರಸ್ತೆಯ ತುಂಬ ವಾಹನ ಓಡಾಡುತ್ತಿದೆ. ಗೆರೆ ಎಳೆದ ಪದಗಳ ಒಂದು ಬಹುವಚನ ರೂಪ ಅಂತ ಕೇಳಿದ್ದಾರೆ. ವಾಹನಕ್ಕೆ ಏನು ಮಾಡಿದ್ದಾರೆ ಅವರು? ವಾಹನ
ಈ ಒಂದು ಪದಕ್ಕೆ ಗೆರೆಯನ್ನು ಎಳೆದಿದ್ದಾರೆ. ಸೊ ಗೆರೆಯನ್ನು ಎಳೆದ್ಬಿಟ್ಟು ಇದರ ಬಹುವಚನ ರೂಪ ಅಂದರೆ ಇದು ಏಕವಚನ ಅಂದರೆ ಒಂದೇ ಇದೆ, ಬಹುವಚನ ಅಂದರೆ ಒಂದಕ್ಕಿಂತ ಹೆಚ್ಚು, ವಾಹನ ವಾಹನಗಳು ಅಂತೇಳಿ ಸೇರಿಸೋದ್ರಿಂದ ಇದು ಬಹುವಚನ ರೂಪವನ್ನು ಪಡೆಯುತ್ತೆ. ಹಾಗಾದರೆ ಇದರ ಬಹುವಚನ ರೂಪ ಏನಾಗುತ್ತೆ? ವಾಹನಗಳು. ಹಾಗಾದರೆ ಸರಿಯಾದ ಉತ್ತರ ಯಾವುದಿಲ್ಲಿ? ಬಿ ಆಗಿದೆ. ನೆಕ್ಸ್ಟ್ ನೋಡ್ರಿ, 2ನೇ ಪ್ರಶ್ನೆ. ವೈಜ್ಞಾನಿಕ ಇದು ಯಾವ ಪ್ರಕಾರದ ಸಂಯುಕ್ತಾಕ್ಷರ ಅಂತ ಕೇಳಿದ್ದಾರೆ. ಸೊ ವೈಜ್ಞಾನಿಕ ಅನ್ನೋ ಒಂದು ವರ್ಡ್ ಇದೆ. ಜ ಬರೋದು, ನ್ಯಾ ಒಂದು ಒತ್ತ ಬಂದಿದೆ, ನಿಕ. ಸೊ ಇದು ಯಾವ ಪ್ರಕಾರದ ಸಂಯುಕ್ತಾಕ್ಷರ ಅಂತ ಕೇಳಿದ್ದಾರೆ. ಇನ್ನು ವರ್ಡನ್ನು ಶಬ್ದವನ್ನು ಗಮನಿಸಿದಾಗ ಜ ಕೆಳಗಡೆ ನ್ಯ ಅಂತೇಳಿ ಒತ್ತು ಬಂದಿದೆ. ಹಾಗಾಗಿ ಜ ಮತ್ತು ನ್ಯ ಒಂದು ಅಕ್ಷರದ ಕೆಳಗಡೆ ಬೇರೆ ಅಕ್ಷರದ ಒತ್ತು ಬಂದಿದೆ, ವಿಜಾತಿ ಒತ್ತಕ್ಷರ ಅಂತ ನಾವು ಕರಿತೀವಿ. ಹಾಗಾದರೆ ಸರಿಯಾದ ಉತ್ತರ ವಿಜಾತಿ ಒತ್ತಕ್ಷರ ಅಂತ ಹೇಳ್ತೀವಿ. ಸೊ ಇಲ್ಲಿಗೆ 16 ಪ್ರಶ್ನೆಗಳನ್ನು ನಾವು ಕನ್ನಡದಲ್ಲಿ ಬರುವಂಥ 16 ಪ್ರಶ್ನೆಗಳನ್ನು ನಾವು ಸಾಲ್ವ್ ಮಾಡಿದ್ದೀವಿ. ಹೀಗಾಗಿ ನಿಮಗೆ ಇಷ್ಟ ಆದಲ್ಲಿ SCB ಫೈರ್ ಯೂಟ್ಯೂಬ್ ಚಾನಲನ್ನು ನಮಗೂ ಸಬ್ಸ್ಕ್ರೈಬ್ ಮಾಡಿರಿ, ಜೊತೆಗೆ ಲೈಕ್ ಮಾಡಿರಿ. ಹೀಗೆ ಮತ್ತೊಂದು ಕ್ಲಾಸಲ್ಲಿ ಮತ್ತೊಂದು ಸಬ್ಜೆಕ್ಟನ್ನು ತೊಗೊಂಡು ಬರ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.